ನನಗಷ್ಟು ಸಂತೋಷ ಇನ್ಯಾರಿಗೂ ಆಗಿರಲಿಕ್ಕಿಲ್ಲ. ನಾನು ಕಟ್ಟಿ ಬೆಳೆಸಿದ ನನ್ನ ಮಕ್ಕಳ ಸಮಾನರಾದ ಈ ನಮ್ಮ ಅವ್ರಿಗೆ ಮಹಿಳೆಯರು ಅನ್ನೋಕ್ಕೂ ನನಗೆ ಇನ್ನೂ ಮನಸ್ಸು ಬರಲ್ಲ. ನನ್ನ ಮಕ್ಕಳು ನನಗೆ ನಮ್ಮ ಭಾರತಕ್ಕೆ, ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತಂದಿದ್ದಾರೆ. ವಿಶ್ವಕಪ್ಪನ್ನು ಗೆದ್ದು, ಅದು ಚೊಚ್ಚಲ ವಿಶ್ವಕಪ್ಪನ್ನು ಗೆದ್ದು ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಂದಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ಶಬ್ದಗಳು ಸಾಲದು ಆ ಸಂತೋಷ ವರ್ಣಿಸ್ಲಿಕ್ಕೆ. ಸಾಮಾನ್ಯವಾದ ತಂಡ ಕಟ್ಟೋದೇ ಕಷ್ಟ. ಅದರಲ್ಲೂ ಕಣ್ಣಿನ ಸಮಸ್ಯೆ ಇದ್ದು ಹೆಣ್ಣು ಮಕ್ಕಳ ಒಂದು ತಂಡ ಕಟ್ಟೋದಂದರೆ ನೀವೇ ಊಹಿಸ್ಬೋದು. ಹಣಕಾಸು ಇರ್ಬೋದು, ಸಾಮಾಜಿಕವಾಗಿ ಸಮಸ್ಯೆಗಳಿರ್ತವೆ, ತಂದೆ ತಾಯಿಗೆ ಕನ್ವಿನ್ಸ್ ಮಾಡೋ ಸಮಸ್ಯೆ ಇರುತ್ತೆ, ಅವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ಸಮಸ್ಯೆ ಇರುತ್ತೆ. ಹಾಗೆ ಹುಡುಗರನ್ನ ಈಸಿಯಾಗಿ ನೋಡ್ಕೊಂಡ್ಬಿಡ್ಬೋದು. ನಮ್ಮ ಹೆಣ್ಮಕ್ಳನ್ನ ನೋಡ್ಕೊಳ್ಳೋದು ಅದರದ್ದೇ ಆದ ಸವಾಲುಗಳು. ಇವೆಲ್ಲ ಸವಾಲುಗಳನ್ನು ಎದುರಿಸಿ ಅವ್ರನ್ನ ಕಟ್ಟಿ ಅವ್ರನ್ನ ತಯಾರು ಮಾಡಿ, ನಾವು ತಯಾರು ಮಾಡಿದ ಎಷ್ಟು ಕಷ್ಟಪಟ್ಟು ಅದಕ್ಕಿಂತ ಹೆಚ್ಚು ಕಷ್ಟಪಟ್ಟು ಅವರು ಆಟ ಆಡಿದ ಎಲ್ಲ ಮ್ಯಾಚ್ಗಳಲ್ಲೂ ಗೆದ್ದು ಫೈನಲನ್ನು ಗೆದ್ದು ನಮಗೆ ಕಪ್ ತಂದು ಕೊಟ್ಟಿದ್ದಾರೆ. ನನ್ನ ಶ್ರಮ ಇದ್ರ ಮುಂದೆ ಏನೂ ಇಲ್ಲ. ಅವರ ಆಟ, ಅವರ ಶ್ರಮಕ್ಕೆ ನಾನು ತಲೆಬಾಗ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಂದ್ವಿ. ಅವರು ಒಂದು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಪ್ರತಿ ಕನ್ನಡ ಆಟಗಾರ್ತಿಗೆ 10 ಲಕ್ಷ ನಗದು ಮತ್ತು ಕರ್ನಾಟಕದ ಅಲ್ಲದವ್ರಿಗೂ ಕೂಡ 2 ಲಕ್ಷ ರೂಪಾಯಿ ನಗದು ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕದಿಂದ ಆಡಿರ್ತಕ್ಕಂಥ ನಮ್ಮ ಹುಡುಗಿರಿಗೆ ಸರ್ಕಾರಿ ಕೆಲಸ ಘೋಷಣೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ನೆಚ್ಚಿನ MC ಸುಧಾಕರ್ ಸರ್ ಅವರು ಇದಕ್ಕೆ ಶಬಾಷ್ ಕೊಟ್ಟು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ, ಸೊ ಈ ಥರದ ಒಂದು ಸವಲತ್ತು ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇರೋದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾವು ಕನ್ನಡಿಗರು, ಕರ್ನಾಟಕದವರು ಅಂತ ಹೇಳಿ.